ಕೋಲಾರದಲ್ಲಿ ಅಧಿಕಾರಿಗಳ ಕಣ್ಣಾಮುಚ್ಚಾಲೆಗೆ ರೈತರು ಪರದಾಡ್ತಾ ಇದ್ದಾರೆ. ಮಾಲೂರು ತಾಲೂಕು ಕೈಗಾರಿಕಾ ಪ್ರದೇಶದಲ್ಲಿ 16 ಸಮಸ್ಯೆಗಳಿದೆ. ನೊಸಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ರೈತರ ಜೀವನವೇ ಅಯೋಮಯ ಆಗಿದೆ. ಅಕ್ಕಪಕ್ಕದ ಕಾರ್ಖಾನೆಗಳಿಂದ ನೂರಾರು ಎಕರೆ ಜಮೀನು ಹಾಳಾಗ್ತಾ ಇದೆ. ಯಾಕಂದ್ರೆ ಕಾರ್ಖಾನೆಗಳಿಂದ ಹೊರಬರುವ ತ್ಯಾಜ್ಯ ನೀರನ್ನ ರೈತರ ಬೋರ್ವೆಲ್ಗಳಿಗೆ ಕಾರ್ಖಾನೆ ಹರಿಸ್ತಾ ಇದೆ. ಕೆಮಿಕಲ್ ತ್ಯಾಜ್ಯ ನೀರು ಹರಿಸ್ತಾ ಇದ್ರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಬೋರ್ವೆಲ್ಗಳಲ್ಲೂ ಕೆಮಿಕಲ್ ಮಿಶ್ರಿತ ತ್ಯಾಜ್ಯ ನೀರನ್ನ ಹಾಕಿದ್ದಾರೆ. ಬೆಳೆ ಬರದೆ ಕೈ ಚೆಲ್ಲಿ ಕೂತಿದ್ದಾರೆ ರೈತರು. ನೂರಾರು ಎಕರೆಯಲ್ಲಿ ಬೆಳೆ ಬೆಳೆದಿದ್ದಾರೆ, ಆದರೆ ಬೆಳೆ ಕೈ ಹಿಡಿದಿಲ್ಲ. ಭಾರಿ ನಷ್ಟ ಆಗಿದೆ. ಯುವಕರಿಗೆ ಉದ್ಯೋಗಾವಕಾಶ ಕೊಡಬೇಕು ಅಂತೇಳಿ ಸಾಕಷ್ಟು ಸರ್ಕಾರಗಳು ಕೈಗಾರಿಕಾ ಪ್ರದೇಶಗಳನ್ನು ನಿರ್ಮಾಣ ಮಾಡೋದಕ್ಕೆ ಹೋಗ್ತದೆ. ಇದಕ್ಕಾಗಿ ಬಡ್ಜೆಟ್ಗಳಲ್ಲೂ ಕೂಡ ಸಾವಿರಾರು ಕೋಟಿ ರೂಪಾಯಿಯಷ್ಟು ಕೂಡ ವೆಚ್ಚ ಮಾಡ್ತಾ ಇದ್ದಾವೆ ಸರ್ಕಾರಗಳು. ಆದರೆ ಒಂದು ಕಡೆ ಉದ್ಯೋಗಾವಕಾಶಕ್ಕೆ ಸರ್ಕಾರ ಮನ್ನಣೆ ಆಗ್ತಾ ಇದ್ದರೆ, ಮತ್ತೊಂದು ಕಡೆ ರೈತರ ಸಂಕಷ್ಟ ಕೇಳೋರು ಯಾರು ಅನ್ನುವಂಥದ್ದು ಈಗ ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು. ಯಾಕಂದರೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ನೊಸಗೆರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇಂಥದೇ ಒಂದು ಘಟನೆ ನಡೀತಾ ಇರ್ತಕ್ಕಂಥದ್ದು. ನೀವು ನೋಡ್ತಾ ಇದ್ದೀರಾ, ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕೈಗಾರಿಕಾ ಪ್ರದೇಶದ ದೃಶ್ಯ ಇದು. ಅಂದರೆ ಇಲ್ಲಿ ಸಾವಿರಾರು ಕೋಟಿ ವೆಚ್ಚದಲ್ಲಿ ಇಂಡಸ್ಟ್ರಿಯಲ್ ಇದೆ, ಅಂದರೆ ಕೈಗಾರಿಕಾ ಪ್ರದೇಶಗಳಿದೆ. ಇಲ್ಲಿ ಸ್ಥಳೀಯರು ಸೇರಿದಂತೆ ಹೊರ ರಾಜ್ಯಗಳಿಂದಲೇ ಬಂದಿರತಕ್ಕಂತಹ ಅವ್ರಿಗೂ ಕೂಡ ಉದ್ಯೋಗಾವಕಾಶಗಳನ್ನು ಕೊಟ್ಟಿದ್ದಾರೆ. ಅಕ್ಕಪಕ್ಕದ ಒಂದು ಜಮೀನುಗಳೇನಿದೆ ನೊಸಗೆರೆಯ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು, ಅವರ ಜಮೀನನ್ನು ವಶಕ್ಕೆ ಪಡೆದುಕೊಂಡು ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳನ್ನು ಮಾಡಿರ್ತಕ್ಕಂಥದ್ದು. ಆದರೆ ರೈತರ ಸಂಕಷ್ಟ ಇದರಿಂದ ಆರಂಭ ಆಗಿರ್ತಕ್ಕಂಥದ್ದು. ಸದ್ಯ ಒಂದು ಇಂಡಸ್ಟ್ರಿಯಲ್ ಏರಿಯಾ ಆಗಿ ಸುಮಾರು 15 ವರ್ಷಗಳ ಹಿಂದೆ ಆಗಿರ್ತಕ್ಕಂಥದ್ದು. ಆದರೆ ಕಳೆದ 3-4 ವರ್ಷಗಳಿಂದಲೂ ಕೂಡ ಇಲ್ಲಿ ಕೆಲವೊಂದು ಕಾರ್ಖಾನೆಗಳು ತಮ್ಮ ತ್ಯಾಜ್ಯ ನೀರನ್ನು ಸಹ ಇಲ್ಲಿ ಅಂದರೆ ಬೋರ್ವೆಲ್ಗಳನ್ನು, ಕೃತಕ ಬೋರ್ವೆಲ್ಗಳನ್ನು ಅಲ್ಲೇ ನಿರ್ಮಾಣ ಮಾಡಿ ಅದರಿಂದ ನೀರನ್ನು ಬಿಡ್ತಾ ಇದ್ದಾರೆ. ಸಾವಂತಿಗೆ ಹೂವನ್ನು ಸಹ ಈಗ ಹಾಕಿರ್ತಕ್ಕಂಥದ್ದನ್ನು ನೋಡಿರ್ಬೋದು. ಆದರೆ ಬೆಳೆ ಏನೋ ಬಂದಿದೆ, ಆದರೆ ಇಲ್ಲಿ ಹೂಗಳ ಇನ್ನೇನೋ ಮಾರ್ಕೆಟಿಗೆ ಹೋಗಬೇಕು ಅಷ್ಟರಲ್ಲಿ ಹೂಗಳು ಕೂಡ ಸಂಪೂರ್ಣವಾಗಿ ಒಣಗಿ ಉದುರೋಗಿರ್ತಕ್ಕಂಥದ್ದನ್ನು ಸಹ ಇಲ್ಲಿ ನೋಡ್ಬೋದು. ಯಾವ ಮಟ್ಟದಲ್ಲಿ ಅಂದರೆ ನಾವು ದೃಶ್ಯಗಳಲ್ಲೂ ಸಹ ನಿಮಗೆ ತೋರಿಸ್ತಾ ಹೋಗ್ತಿರ್ತೀವಿ. ಈ ಮಟ್ಟದಲ್ಲಿ ಆಗ್ತಾಯಿದೆ. ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಹೂವು ಮಾರುಕಟ್ಟೆಗೆ ಹೋಗಬೇಕಾಗಿತ್ತು. ಇನ್ನೇನು ಹಬ್ಬದ ಸೀಸನ್ಗಳು ಸಹ ಆರಂಭ ಆಗ್ತಾಯಿದೆ, ಫಂಕ್ಷನ್ಸ್ಗಳು ಸಹ ಆರಂಭ ಆಗ್ತಾಯಿದೆ. ಆದರೆ ಬೆಲೆ ಸಹ ಮಾರುಕಟ್ಟೆಯಲ್ಲಿದೆ. ಆದರೆ ರೈತ ಒಂದು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಹಾಕುವಷ್ಟರಲ್ಲಿ ಈ ಭಾಗದ ರೈತರಿಗೆ ಇದು ಹರಸಾಹಸ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ನಷ್ಟ ಉಂಟಾಗಿರ್ತಕ್ಕಂಥದ್ದು. ಬೆಳೆ ಬೆಳೆದು ಆತ ಒಂದು ಜೀವನವನ್ನು ಸಾಗಿಸ್ತಾನೆ, ಆದರೆ ಹಾಕಿರ್ತಕ್ಕಂತಹ ಬೆಳೆಯೂ ಇಲ್ಲ, ಮತ್ತು ಮಾರಾಟ ಮಾಡೋದು ಹೋದ್ರೂ ಕೂಡ ಈ ಜಮೀನನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ಒಂದು ನೋವು ಆತನಲ್ಲಿದೆ. ನಮ್ಮ ಜೊತೆ ಈಗ ಕೆಲ ರೈತರು ಸಹ ಇದ್ದಾರೆ, ಮಾತಾಡ್ಸೋಣ. ಏನು ಸಮಸ್ಯೆ ಆಗ್ತದೆ ಯಜಮಾನ್ರೆ? ಸ್ವಾಮಿ, ನಾವು ಏನು ಬೆಳೆ ಹಾಕಿದ್ರು ಏನೂ ಆಗ್ತಾಯಿಲ್ಲ ಇದ್ರಾಗ. ಆದರೆ ಇದು ಈ ಕೆಮಿಕಲ್ ನೀರಿನಿಂದ ಏನು ಬೆಳೆನೂ ಆಗ್ತಾಯಿಲ್ಲ. ನಾವು ರೈತರು ಹಾಕಿ ಹಾಳಾಗಿ ಅಡು ಮುಚ್ಕೊಂಡು ಹೋಗಿಬಿಟ್ಟಿದ್ದೀವಿ. ಈ ಉದ್ಯೋಗ ಇರೋ ದೊಡ್ಡ ವ್ಯಕ್ತಿಗಳು ಕೇಳಾಕೋದ್ರೆ ಅವ್ರು ಏನೂ ಕ್ರಮ ತಗೊಂಡಿರಲ್ಲ ಸರ್. ಇವಾಗ ನಮ್ಮ ಹೆಂಗಸರು ಕತ್ತಲ್ಲಿ ಕೂಡ ಮಾಂಗಲ್ಯ ಕೂಡ ಇಲ್ಲ ಸರ್. ಇನ್ನೇನು ನೇಣು ಹಾಕ್ಕೊಳೋದು ಒಂದು ಐತೆ, ಇಲ್ಲ ಇಸ ಕುಡಿಯೋದು ಒಂದು ಐತೆ ಸರ್. ಏನೋ 2 ಕ್ಯಾನ್ ನೀರು, ಗುಡ್ಡು ಗೋದಿ ಕೂಡ ನೀರಿಲ್ಲ. ಇದು ಕುಡಿದ್ರೆ ಸತ್ತೋಗ್ತಾರೆ ಸರ್ ನಿಜವಾಗಿ. ಇದಿಷ್ಟು ರೈತನ ಆಕ್ರೋಶ. ಅಂದರೆ ಅಧಿಕಾರಿಗಳು ಬರ್ತಾರೆ, ಟೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಇವಾಗೂ ಅವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ, ಏನಾದರೂ ಮಾಡಿ ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.